ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಬರ್ ನೆನಪಿದೆಯಾ? 21-3-2025 महावाक्य। मीठे बच्चे, तुम्हें अपने योग बल से सारी सृष्टि को पावन बनाना है। तुम योग बल से ही माया पर जीत पाकर जगज्जीत बन सकते हैं। ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ನೀವು ನಿಮ್ಮ ಯೋಗ ಬಲದಿಂದ ಇಡೀ ಸೃಷ್ಟಿಯನ್ನು ಪಾವನ ಮಾಡಬೇಕು. ನೀವು ಯೋಗ ಬಲದಿಂದಲೇ ಮಾಯೆ ಮೇಲೆ ಜಯಗಳಿಸಿ ಜಗಜ್ಜೀತರಾಗಲು ಸಾಧ್ಯ. प्रश्न, बाप का पार्ट क्या है? उस पार्ट को तुम बच्चों ने किस आधार पर जाना है? ಬಾಬಾ ಪ್ರಶ್ನೆ ಕೇಳ್ತಾರೆ, ತಂದೆಯ ಪಾತ್ರ ಏನಾಗಿದೆ? ಆ ಪಾತ್ರವನ್ನು ನೀವು ಮಕ್ಕಳು ಯಾವ ಆಧಾರದ ಮೇಲೆ ತಿಳ್ಕೊಂಡಿದ್ದೀರ? ಉತ್ತರ, बाप का पार्ट है सबके दुख हर कर सुख देना, रावण की जंजीरों से छुड़ाना. ತಂದೆಯ ಪಾತ್ರವಾಗಿದೆ ಎಲ್ಲರನ್ನ ದುಃಖದಿಂದ ಬಿಡಿಸಿ ಸುಖ ಕೊಡೋದು, ರಾವಣನ ಬಂಧನದಿಂದ ಬಿಡಿಸೋದು. ಜಬ್ ಬಾಪ್ ಆತೆ ಹೇ ತೋ ಭಕ್ತಿ ಕಿ ರಾತ್ ಪೂರಿ ಹೋತಿ ಹೇ. ಬಾಬಾ ಹೇಳ್ತಾರೆ, ಯಾವಾಗ ತಂದೆ ಬರ್ತಾರೆ ಆಗ ಭಕ್ತಿಯ ರಾತ್ರಿ ಪೂರ್ಣ ಆಗ್ತದೆ. ಬಾಪ್ ತುಮೆ ಸ್ವಯಂ ಅಪ್ನಾ और अपनी ಜಾಯ್ದಾದ್ का ಪರಿಚಯ ದೇತೆ ಹೇ. ತಂದೆ ನಮಗೆ ಸ್ವಯಂ ತನ್ನ ಮತ್ತು ತನ್ನ ಆಸ್ತಿಯ ಪರಿಚಯ ಕೊಡ್ತಾರೆ. तुम एक बाप को जानने से ही सब कुछ जान जाते हो. ನೀವು ಒಬ್ಬ ತಂದೆಯನ್ನು ತಿಳ್ಕೊಳ್ಳೋದ್ರಿಂದಲೇ ಎಲ್ಲವನ್ನ ತಿಳ್ಕೊಳ್ತೀರ. ಗೀತ್, ತುಮಿ ಹೋ ಮಾತಾ ಪಿತಾ ತುಮಿ ಹೋ ಬಂಧು सखा तुमी हो. ओम शांति. बच्चों ने ओम शांति का अर्थ समझा है. बाप ने समझाया, हम आत्मा हैं. इस सृष्टि ड्रामा के अंदर हमारा मुख्य पार्ट है. ಬಾಬಾ ಹೇಳ್ತಾರೆ, ಮಕ್ಕಳು ಓಂ ಶಾಂತಿ ಅರ್ಥವನ್ನು ತಿಳ್ಕೊಂಡ್ರಿ, ಬಾಬನು ಕೂಡ ತಿಳಿಸ್ಕೊಟ್ರು. ನಾವು ಆತ್ಮ ಆಗಿದ್ದೀವಿ. ಈ ಸೃಷ್ಟಿ ನಾಟಕದ ಒಳಗಡೆ ನಮ್ಮದು ಮುಖ್ಯ ಪಾತ್ರವಾಗಿದೆ. ಕಿಸ್ಕಾ ಪಾರ್ಟ್ ಹೇ? ಆತ್ಮ ಶರೀರ ಧಾರಣ ಕರ್ ಪಾಠ ಬಜಾತಿ ಹೇ. ಯಾರ ಪಾತ್ರ ಇದೆ? ಆತ್ಮ ಶರೀರ ಧಾರಣೆ ಮಾಡಿಕೊಂಡು ಪಾತ್ರ ಅಭಿನಯಿಸ್ತದೆ. तो बच्चों को अब आत्माभिमानी बना रहे हैं. इतना समय ದೇಹ ಅಭಿಮಾನಿ थे. ಬಾಬಾ ನಾವು ಮಕ್ಕಳನ್ನೀಗ ಆತ್ಮಾಭಿಮಾನಿ ಮಾಡ್ತಿದ್ದಾರೆ. ಇಷ್ಟೆಲ್ಲ ಸಮಯ ನಾವು ದೇಹಾಭಿಮಾನದಲ್ಲೇ ಇದ್ವಿ. अब अपने को आत्मा समझ बाप को याद करना है. ಈಗ ನಾವು ನಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡಬೇಕು. हमारा बाबा आया हुआ है. ड्रामा प्लान अनुसार बाप आते भी है रात्रि में. ನಮ್ಮ ಬಾಬಾ ಈಗ ಬಂದಿದ್ದಾರೆ. ನಾಟಕದ ಪ್ಲ್ಯಾನ್ ಅನುಸಾರ ತಂದೆ ಬರೋದು ಕೂಡ ರಾತ್ರಿ, ಅಂದರೆ ಅಜ್ಞಾನದ ರಾತ್ರಿಯಲ್ಲಿ. कब आते हैं उसकी तिथि तारीख कोई नहीं है. तिथि तारीख उनकी होती है जो लौकिक जन्म लेते हैं. ಯಾವಾಗ ಬರ್ತಾರೆ ಬಾಬಾ ಅನ್ನುವಂಥದ್ದು ಅವ್ರದ್ದು ತಿಥಿ ತಾರೀಖು ಯಾವುದೂ ಕೂಡ ಇಲ್ಲ. ತಿಥಿ ತಾರೀಖು ಯಾರ್ದಿರ್ತದೆ ಅಂದರೆ ಯಾರ್ದು ಲೌಕಿಕದಲ್ಲಿ ಜನ್ಮ ಆಗಿರ್ತದೆ. ಯತೋ ಹೇ ಪಾರಲೌಕಿಕ್ ಬಾಪ್, ಇನ್ಕಾ ಲೌಕಿಕ್ ಜನ್ಮ ನೈ ಹೇ. ಇವರಂತೂ ಪಾರಲೌಕಿಕ ತಂದೆ, ಇವ್ರಿಗೆ ಲೌಕಿಕ ಜನ್ಮ ಅಂತೂ ಇಲ್ಲ. ಶ್ರೀಕೃಷ್ಣ ಕಿ ತಿಥಿ ತಾರೀಖ್ ಸಮಯ ಆದಿ ಸಬ್ ದೇತೆ ಹೇ. ಈಗ ಶ್ರೀಕೃಷ್ಣನ ತಿಥಿ ತಾರೀಖು ಸಮಯ ಅಂದರೆ ಯಾವ ಗಳಿಗೆಯಲ್ಲಿ ಜನ್ಮ ಆಯಿತು, ಯಾವ ಮುಹೂರ್ತದಲ್ಲಿ ಜನ್ಮ ಆಯಿತು, ಯಾವ ಸಮಯದಲ್ಲಿ ಎಲ್ಲನೂ ಕೊಡ್ತಾರೆ. ಇನ್ಕಾ ತೋ ಕಹಾ ಜಾತೆ ದಿವ್ಯ ಜನ್ಮ. ಬಾಪ್ ಇನ್ಮೇ ಪ್ರವೇಶ ಕರ್ ಬತಾತೆ ಹೇ ಕಿ ಯಹ ಬೇಹದ್ ಕಾ ಡ್ರಾಮಾ ಹೇ. ಆದರೆ ಶಿವಬಾಬನಿಗೇನು ಹೇಳ್ತಾರೆ? ದಿವ್ಯ ಜನ್ಮ ಅಂತ. ಬಾಬಾ ಇವರಲ್ಲಿ ಪ್ರವೇಶ ಮಾಡಿ ಹೇಳ್ತಾರೆ, ಇದು ಬೇಹದ್ದಿನ ನಾಟಕವಾಗಿದೆ. ಉಸ್ಮೇ ಆಧಾ ಕಲ್ಪ ಹೇ ರಾತ್. ಜಬ್ ರಾತ್ ಅರ್ಥಾತ್ ಘೋರ್ ಅಂಧಿಯಾರ ಹೋತಾ ಹೇ ತಬ್ ಮೈ ಆತಾ ಹೂಂ. ಬಾಬಾ ಹೇಳ್ತಾರೆ, ಅದರಲ್ಲಿ ಅರ್ಧ ಕಲ್ಪ ರಾತ್ರಿ. ಯಾವಾಗ ರಾತ್ರಿ ಅಂದರೆ ಘೋರವಾದ ಅಂಧಕಾರ ಇರ್ತದಲ್ಲ, ಆವಾಗ ನಾನು ಬರ್ತೇನೆ. ತಿಥಿ ತಾರೀಖ್ ಕೊಯ್ ನಹಿ. ಈ ಸಮಯ ಭಕ್ತಿ ಬಿ ತಮೋ ಪ್ರಧಾನ್ ಹೇ. ಬಾಬಾ ಹೇಳ್ತಾರೆ, ತಿಥಿ ತಾರೀಖ್ ಯಾವುದೂ ಕೂಡ ಇಲ್ಲ. ಆ ಸಮಯ ಭಕ್ತಿನೂ ಕೂಡ ತಮೋ ಪ್ರಧಾನವಾಗಿದೆ. ಆಧಾ ಕಲ್ಪೆ ಬೇಹದ್ ಕಾ ದಿನ್. ಬಾಪ್ ಖುದ್ ಕಹತೆ ಹೇ ಮೈ ಇನ್ಮೇ ಪ್ರವೇಶ ಕಿಯಾ ಹೇ. ಅರ್ಧ ಕಲ್ಪವಾಗಿದೆ ಬೇಹದ್ದಿನ ಹಗಲು. ತಂದೆ ಸ್ವಯಂ ಹೇಳ್ತಾರೆ, ನಾನು ಇವರಲ್ಲಿ ಪ್ರವೇಶ ಮಾಡಿದ್ದೇನೆ. ಗೀತಾ ಮೇ ಹೇ ಭಗವಾನ್ ವಾಚ್, ಪರಂತು ಭಗವಾನ್ ಮನುಷ್ಯ ಹೋ ನೈ ಸಕ್ತ. ಗೀತೆಯಲ್ಲಿಯೂ ಕೂಡ ಇದೆ ಭಗವಾನ್ ವಾಚ್ ಅಂತ. ಭಗವಾನ್ ಅಂದರೆ ಮನುಷ್ಯರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಕೃಷ್ಣ ಮೀ ದೈವಿ ಗುಣವಾಲ ಹೇ, ಯ ಮನುಷ್ಯ ಲೋಕ ಹೇ. ಬಾಬಾ ಹೇಳ್ತಾರೆ, ಶ್ರೀಕೃಷ್ಣನು ಕೂಡ ದೈವಿ ಗುಣ ಉಳ್ಳಂತಹ ವ್ಯಕ್ತಿ. ಅಂದರೆ ಇದು ಮನುಷ್ಯ ಲೋಕ, ಯ ದೇವಲೋಕ ನೈ ಹೇ. ಬಾಬಾ ಹೇಳ್ತಾರೆ, ಇದು ದೇವಲೋಕ ಅಲ್ಲ. ಗಾತೆ ಬಿ ಹೇ ಬ್ರಹ್ಮ ದೇವತಾಯ ನಮಃ.
वह है सूक्ष्म वतनवासी। बच्चे जानते हैं वहाँ हड्डी मांस नहीं होता है। ಅಲ್ಲಿ ಗಾಯನ ಮಾಡ್ತಾರೆ, ಬ್ರಹ್ಮ ದೇವತಾಯ ನಮಃ, ವಿಷ್ಣು ದೇವತಾಯ ನಮಃ, ಶಂಕರ ದೇವತಾಯ ನಮಃ ಅಂತ. ಅಂದರೆ ಅವರು ಸೂಕ್ಷ್ಮ ವತನವಾಸಿಗಳಾದರು. ಮಕ್ಕಳು ತಿಳ್ಕೊಂಡಿದ್ದೀವಿ ಅಲ್ಲಿ ಮೂಳೆ ಮಾಂಸ ಅನ್ನೋದಿರೋದಿಲ್ಲ. ವಹೆ ಸೂಕ್ಷ್ಮ ಸಫೇದ್ ಛಾಯ, ಅದು ಸೂಕ್ಷ್ಮವಾದ ಬೆಳಕಿನ ಒಂದು ನೆರಳಿದ್ದ ಹಾಗೆ. ಜಬ್ ಮೂಲ ವತನ್ में है तो आत्मा को न सूक्ष्म शरीर छाया वाला है न हड्डी वाला है. ಇನ್ನು ಮೂಲವತನಕ್ಕೆ ಹೋದಾಗ ಆತ್ಮಕ್ಕೆ ಅಲ್ಲಿ ಸೂಕ್ಷ್ಮ ಶರೀರದ ಒಂದು ನೆರಳು ಕೂಡ ಇರಲ್ಲ. ಬಾಬಾ ಹೇಳ್ತಾರೆ ಮಾಂಸ, ಮೂಳೆ ಮಾಂಸದ್ದು ಕೂಡ ಅಲ್ಲಿ ಶರೀರ ಇರಲ್ಲ. ಇನ್ನು ಬಾತೋಂಕು ಕೊಯ್ ಬಿ ಮನುಷ್ಯ ಮಾತ್ರ ನೈ ಜಾನ್ತ. ಈ ಮಾತುಗಳನ್ನು ಯಾವುದೇ ಮನುಷ್ಯ ಮಾತ್ರರು ತಿಳ್ಕೊಳ್ಳೋದಿಲ್ಲ. ಬಾಪಿ ಆಕರ್ ಸುನಾತೆ ಹೇ, ಬ್ರಾಹ್ಮಣ ಹಿ ಸುನ್ತೆ ಹೇ, ಅವ್ರು ಕೊಯ್ ನೈ ಸುನ್ತೆ. ತಂದೆನೇ ಬಂದು ತಿಳಿಸ್ಕೊಡ್ತಾರೆ, ಬ್ರಾಹ್ಮಣರೇ ಕೇಳ್ತೇವೆ, ಇನ್ಯಾರೂ ಇದನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ. ब्राह्मण वर्ण होता ही है भारत में, वह भी तब होता है जब परमपिता परमात्मा प्रजापिता ब्रह्मा द्वारा ब्राह्मण धर्म की स्थापना करते हैं. ಬ್ರಾಹ್ಮಣ ವರ್ಣನೂ ಕೂಡ ಭಾರತದಲ್ಲಿದೆ. ಅದು ಕೂಡ ಯಾವಾಗ ಆಗುತ್ತಂದರೆ ಯಾವಾಗ ಪರಂಪಿತ ಪರಮಾತ್ಮ ಪ್ರಜಾಪಿತ ಬ್ರಹ್ಮನ ಮೂಲಕ ಬ್ರಾಹ್ಮಣ ಧರ್ಮದ ಸ್ಥಾಪನೆ ಮಾಡ್ತಾರೆ. अब इनको रचता भी नहीं कहेंगे. ಈಗ ಇದಕ್ಕೆ ರಚಯಿತ ಅಂತಲೂ ಕೂಡ ಹೇಳಕ್ಕೆ ಬರಲ್ಲ. नई रचना कोई रचते नहीं हैं, सिर्फ रिजुनेट करते हैं. ಶಿವಬಾಬಾ ಯಾವುದೇ ಹೊಸ ರಚನೆಯನ್ನು ರಚನೆ ಮಾಡೋದಿಲ್ಲ, ಕೇವಲ ಪರಿವರ್ತನೆ ಮಾಡ್ತಾರೆ. ಬುಲಾತೆ ಬಿ ಹೇ, ಹೇ ಬಾಬಾ ಪತಿ ದುನಿಯಾ ಮೇ ಆಕರ್ ಹಮ್ಕೋ ಪಾವನ್ ಬನಾವ್. ಕರಿತೇವೆ ಕೂಡ ಏನಂತ, ಹೇ ಬಾಬಾ ಪತಿತ ಜಗತ್ತಿನಲ್ಲಿ ಬಂದು ನಮ್ಮೆಲ್ಲರನ್ನ ಪಾವನ ಮಾಡುವಂತ. ಅಭಿ ತುಮಕೋ ಪಾವನ್ ಬನಾ ರಹೆ ಹೇ, ತುಮ್ ಫಿರ್ ಯೋಗ ಬಲ್ ಸೆ ಸೃಷ್ಟಿ ಕೋ ಪಾವನ್ ಬನಾ ರಹೆ ಹೋ. ಬಾಬಾ ನಮ್ಮನ್ನೀಗ ಪಾವನ ಮಾಡ್ತಿದ್ದಾರೆ, ನೀವು ಮತ್ತೆ ಯೋಗ ಬಲದಿಂದ ಈ ಸೃಷ್ಟಿಯನ್ನು ಪಾವನ ಮಾಡ್ತಿದ್ದೀರ. ಮಾಯಾ ಪರ್ ತುಮ್ ಜೀತ್ ಪಾಕರ್ ಜಗಜ್ಜೀತ್ ಬಂತೆ ಹೋ. ಬಾಬಾ ಹೇಳ್ತಾರೆ ಮಾಯೆ ಮೇಲೆ ನೀವು ಜಯಗಳಿಸಿ ಜಗಜ್ಜೀತರಾಗ್ತೀರ. योग बल को साइंस बल भी कहा जाता है. ऋषि मुनि आदि सब शांति चाहते हैं, परंतु शांति का अर्थ तो जानते नहीं. ಯೋಗ ಬಲವನ್ನು ವಿಜ್ಞಾನದ ಬಲ ಅಂತಲೂ ಕೂಡ ಹೇಳಲಾಗ್ತದೆ. ಋಷಿ ಮುನಿಗಳೆಲ್ಲ ಶಾಂತಿ ಬಯಸಿದರು, ಆದರೆ ಶಾಂತಿಯ ಅರ್ಥವನ್ನು ತಿಳ್ಕೊಳ್ಳಿಲ್ಲ. ಯಾ ತೋ ಜರೂರ್ ಪಾಠ ಬಜಾನ ಹೇನ, ಶಾಂತಿಧಾಮ್ ಹೇ ಸ್ವೀಟ್ ಸೈಲೆನ್ಸ್ ಹೋಪ್. ಇಲ್ಲಿ ಅಂದರೆ ಈ ಸೃಷ್ಟಿಯಲ್ಲಿ ಕೇವಲ ಪಾತ್ರ ಮಾಡೋದು ಮಾತ್ರ ಇರ್ತದೆ. ಬಾಬಾ ಹೇಳ್ತಾರೆ ಪಾತ್ರ ಅಂತೂ ಅಭಿನಯಿಸಲೇಬೇಕು. ಶಾಂತಿಧಾಮ ಅಂದರೆ ಮಧುರವಾದ ಶಾಂತಿಯ ಮನೆ. ತುಮ್ ಆತ್ಮೋಂಕೋ ಅಭಿ ಮಾಲೂಮ್ ಹೇ ಕಿ ಹಮಾರಾ ಘರ್ ಶಾಂತಿಧಾಮ್ ಹೇ. ಬಾಬಾ ಹೇಳ್ತಾರೆ ನಾವೆಲ್ಲ ಆತ್ಮಗಳಿಗೀಗ ಗೊತ್ತಿದೆ ನಮ್ಮೆಲ್ಲರ ಮನೆ ಶಾಂತಿಧಾಮ. ಯಹ ಹಮ್ ಪಾಠ ಬಜಾನೆ ಆಯೆ ಹೇ, ಬಾಪ್ ಕೋ ಭಿ ಬುಲಾತೆ ಹೇ, ಹೇ ಪತಿತ್ ಪಾವನ್ ದುಃಖಹರ್ತಾ ಸುಖಕರ್ತಾओ, हमको इस रावण की जंजीरों से छुड़ाओ. ಬಾಬಾ ಹೇಳ್ತಾರೆ ಇಲ್ಲಿ ನಾವು ಪಾತ್ರ ಅಭಿನಯಿಸ್ಲಿಕ್ಕೆ ಬಂದ್ವಿ, ತಂದೆಯನ್ನು ಕರಿತೇವೆ, ಹೇ ಪತಿತ ಪಾವನ ದುಃಖಹರ್ತ ಸುಖಕರ್ತ ನೀನು ಬಾ, ನಮ್ಮನ್ನು ರಾವಣನ ಬಂಧನದಿಂದ ಬಿಡಿಸು ಅಂತ. ಭಕ್ತಿ ಹೇ ರಾತ್, ಜ್ಞಾನ ಹೇ ದಿನ್. ರಾತ್ ಮುರ್ದಾಬಾದ್ ಹೋತಿ ಹೇ, ಫಿರ್ ಜ್ಞಾನ ಜಿಂದಾಬಾದ್ ಹೋತಾ ಹೇ. ಬಾಬಾ ಹೇಳ್ತಾರೆ ಭಕ್ತಿ ಅಂದ್ರೆ ರಾತ್ರಿ, ಜ್ಞಾನ ಅಂದ್ರೆ ಹಗಲು. ರಾತ್ರಿ ಮುರ್ದಾಬಾದ್ ಅಂತ ಹೇಳಿದರೆ ಜ್ಞಾನಕ್ಕೆ ಜಿಂದಾಬಾದ್ ಅಂತ ಹೇಳಲಾಗ್ತದೆ. ये खेल है सुख और दुख का. तुम जानते हो पहले हम स्वर्ग में थे, फिर उतरते उतरते आकर नीचे हेल में पड़े हैं. ಶಿವಬಾಬಾ ಹೇಳ್ತಾರೆ ಈ ಆಟನೇ ಸುಖ ದುಃಖದ್ದಾಗಿದೆ. ನೀವು ತಿಳ್ಕೊಂಡಿದ್ದೀರಾ, ಫಸ್ಟಿಗೆ ನಾವು ಸ್ವರ್ಗದಲ್ಲಿದ್ವಿ, ನಂತರ ಕೆಳಗೆ ಇಳಿತಾ ಇಳಿತಾ ಬಂದು ನರಕದಲ್ಲಿ ಬಂದ್ವಿ. ಕಲಿಯುಗ ಯಾವಾಗ ಸಮಾಪ್ತಿ ಆಗ್ತದೆ ಮತ್ತು ಸತ್ಯುಗ ಯಾವಾಗ ಬರ್ತದೆ ಯಾ ಕೊಯ್ ನೈ ಜಾನ್ತೆ. ಇದನ್ನು ಯಾರೂ ಕೂಡ ತಿಳ್ಕೊಂಡಿಲ್ಲ. ತುಮ್ ಬಾಪ್ ಕೋ ಜಾನ್ನೆ ಸೆ ಬಾಪ್ ದ್ವಾರ ಸಬ್ ಕುಚ್ ಜಾನ್ ಗಯೆ ಹೋ. ನೀವು ತಂದೆಯನ್ನು ತಿಳ್ಕೊಳ್ಳೋದ್ರಿಂದ ತಂದೆಯ ಮೂಲಕ ಎಲ್ಲವನ್ನ ತಿಳ್ಕೊಂಡಿದ್ದೀರ. ಮನುಷ್ಯ ಭಗವಾನ್ ಕೋ ಢೂಂಢನೆ ಕೆ ಲಿಯೆ ಕಿತ್ನಾ ಧಕ್ಕಾ ಖಾತೆ ಹೇ. ಮನುಷ್ಯರು ಭಗವಂತನ ಹುಡುಕೋದಕ್ಕೋಸ್ಕರ ಎಷ್ಟೆಲ್ಲ ಪೆಟ್ಟು ತಿಂತಿದ್ದಾರೆ. ಬಾಪ್ ಕೋ ಜಾನ್ತೆ ಹಿ ನಹಿ, ಜಾನೆ ತಬ್ ಜಬ್ ಬಾಪ್ ಆಕರ್ ಅಪ್ನಾ ಅವ್ರ ಜಾಯ್ದಾದ್ ಕಾ ಪೂರ ಪರಿಚಯ ಇದೆ. ಬಾಬಾ ಒಂದು ಮಾತು ಹೇಳ್ತಾರೆ, ತಂದೆಯನ್ನಂತೂ ಯಾರೂ ತಿಳ್ಕೊಂಡೇ ಇಲ್ಲ. ಹಾಗಾದ್ರೆ ತಂದೆಯನ್ನು ಯಾವಾಗ ತಿಳ್ಕೊಳ್ತಾರೆ ಅಂದರೆ ಯಾವಾಗ ಸ್ವಯಂ ಪರಮಾತ್ಮನೇ ಬಂದು ತನ್ನ ಮತ್ತು ಆಸ್ತಿಯ ಪರಿಚಯವನ್ನು ಕೊಟ್ಟಾಗ. ವರ್ಷ ಬಾಪ್ಸಿ ಮಿಲ್ತಾ ಹೇ, ಆಸ್ತಿ ತಂದೆಯಿಂದಲೇ ಸಿಗ್ತದೆ ಅಂತ ಹೇಳ್ತಾರೆ ಬಾಬಾ. ಮಾಸೆ ನಹಿ, ಇನ್ಕೋ ಮಮ್ಮ ಭೀ ಕಾತೆ ಹೇ, ಪರಂತು ಇನ್ಸೆ ವರ್ಷ ಮಿಲ್ತಾ ನಹಿ, ಇನ್ಕೋ ಯಾದ್ ಭೀ ನಹಿ ಕರ್ನಾ ಹೇ. ಇಲ್ಲಿ ತಾಯಿಯಿಂದ ಆಸ್ತಿ ಸಿಗೋದಿಲ್ಲ, ಇವ್ರಿಗೆ
ಅಮ್ಮ ಅಂತಲೂ ಹೇಳಲಾಗ್ತದೆ, ಮಮ್ಮ ಅಂತಲೂ ಹೇಳಲಾಗ್ತದೆ. ಆದರೆ ಇವರಿಂದ ಆಸ್ತಿ ಸಿಗೋದಿಲ್ಲ. ಇವ್ರನ್ನ ನೆನಪು ಕೂಡ ಮಾಡಿಕೊಡೋದು. ಬ್ರಹ್ಮ ವಿಷ್ಣು ಶಂಕರ್ ಭಿ ಶಿವಕ್ಕೆ ಬಚ್ಚೆ ಹೇ. ಬ್ರಹ್ಮ ವಿಷ್ಣು ಶಂಕರರು ಕೂಡ ಶಿವನ ಮಕ್ಕಳೇ. ಯಹ ಭಿ ಕೊಯ್ ನೈ ಜಾನ್ತೆ. ಬೇಹದ್ ಕಿ ಸಾರಿ ದುನಿಯಾ ಕಾ ರಚಯಿತ ಎಕ್ಕಿ ಬಾಪೆ. ಬೇಹದ್ದಿನ ಇಡೀ ಜಗತ್ತಿನ ರಚಯಿತ ಒಬ್ಬ ತಂದೆಯಾಗಿದ್ದಾರೆ. ಬಾಕಿ ಸಾಬ್ ಹೇ ಉನ್ಕಿ ರಚನಾ, ಯಾ ಹದ್ಕೆ ರಚಯಿತ. ಉಳಿದಿರೋದೆಲ್ಲ ಅವನ ರಚನೆ ಅಥವಾ ಹದ್ದಿನ ರಚಯಿತರು. ಅಬ್ ತುಮ್ ಬಚ್ಚೋं को बाप कहते हैं, मुझे याद करो तो तुम्हारे ವಿಕರ್ಮ ವಿನಾಶ. ನಾವು ಮಕ್ಕಳಿಗಿಲ್ಲಿ ಬಾಬಾ ಹೇಳ್ತಾರೆ, ಒಂದು ನನ್ನ ನೆನ್ಪು ಮಾಡಿ, ನಿಮ್ಮ ವಿಕರ್ಮ ಎಲ್ಲ ವಿನಾಶ ಆಗ್ತದೆ. ಮನುಷ್ಯ ಬಾಪ್ಕೋ ನೈ ಜಾನ್ತೆ ತು ಕಿಸ್ಕೋ ಯಾದ್ ಕರೆ. ಈಗ ಬಾಬಾ ಹೇಳ್ತಾರೆ, ಮನುಷ್ಯರು ತಂದೆಯನ್ನೇ ತಿಳ್ಕೊಂಡಿಲ್ಲ ಅಂದರೆ ಇನ್ನು ಯಾರನ್ನ ನೆನ್ಪು ಮಾಡೋದು. ಇಸ್ಲಿಯೇ ಬಾಪ್ कहते ಕಿತನೆ ನಿರ್ಧನಕ್ಕೆ ಬಂದು ಪಡೆ ಹೇ, ಯಹ ಭಿ ಡ್ರಾಮಾ ಮೇ ನೋಂದ್ ಹೇ. ಬಾಬಾ ಹೇಳ್ತಾರೆ, ಎಷ್ಟು ನಿರ್ಧನಿಕರಾಗಿಬಿಟ್ಟಿದ್ದಾರೆ. ಇದು ಕೂಡ ನಾಟಕದಲ್ಲಿ ಫಿಕ್ಸ್ ಇದೆ. ಭಕ್ತಿ और ज्ञान दोनों में सबसे श्रेष्ठ कर्म है दान करना. ಭಕ್ತಿ ಮತ್ತು ಜ್ಞಾನ ಎರಡರಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠ ಕರ್ಮ ಅಂದರೆ ದಾನ ಮಾಡೋದು. ಭಕ್ತಿ ಮಾರ್ಗ ಮೇ ಈಶ್ವರಾರ್ಥ ದಾನ ಕರ್ತೆ ಹೇ. ಕಿಸ್ಲಿಯೇ ಭಕ್ತಿ ಮಾರ್ಗದಲ್ಲಿ ಈಶ್ವರನಿಗೋಸ್ಕರ ಅಂತ ದಾನ ಮಾಡ್ತಾರೆ. ಈಶ್ವರ ಅರ್ಪಣಂ ಅಂಥೇಳಿ. ಯಾರಿಗೋಸ್ಕರ? ಕೊಯ್ ಕಾಮನಾ ತೋ ಜರೂರ್ रहती है. ಬಾಬಾ ಹೇಳ್ತಾರೆ, ಏನಾದರೂ ಒಂದು ಇಚ್ಛೆ ಅಂತೂ ಇರ್ತದೆ. ಸಮಸ್ತೆ ಜೈಸಾ ಕರ್ಮ ಕರೆಂಗೆ ವೈಸಾ ಫಲ್ ದೂಸರೆ ಜನ್ಮ ಮೇ ಪಾಯೆಂಗೆ. ಇಸ್ ಜನ್ಮ ಮೇ ಜೋ ಕರೆಂಗೆ ಉಸ್ಕಾ ಫಲ್ ದೂಸರೆ ಜನ್ಮ ಮೇ ಪಾಯೆಂಗೆ. ತಿಳ್ಕೊಳ್ತಾರೆ, ಯಾವ ಕರ್ಮ ಮಾಡ್ತಾರೋ ಆ ಕರ್ಮ ಇನ್ನೊಂದು ಜನ್ಮದಲ್ಲಿ ಅವಶ್ಯವಾಗಿ ಫಲ ಕೊಡ್ತದೆ. ಈ ಜನ್ಮದಲ್ಲಿ ಏನು ಮಾಡ್ತಾರೋ ಅದ್ರ ಫಲ ನಾವು ಇನ್ನೊಂದು ಜನ್ಮದಲ್ಲಿ ಅವಶ್ಯವಾಗಿ ಪಡ್ಕೊಳ್ಳೇಬೇಕು. ಜನ್ಮ ಜನ್ಮಾಂತರ ನೈ ಪಾಯೆಂಗೆ. ಬಾಬಾ ಹೇಳ್ತಾರೆ, ಈ ಜನ್ಮದಲ್ಲಿ ನಾವೇನು ಮಾಡಿದ್ದೀವೋ ಅದು ಜನ್ಮ ಜನ್ಮಾಂತರ ಅಲ್ಲ, ಅದು ಮುಂದಿನ ಜನ್ಮದಲ್ಲಿ ಸಿಗ್ತದೆ. ಏಕ್ ಜನ್ಮ ಕೆ ಲಿಯೇ ಫಲ್ ಮಿಲ್ತಾ ಹೇ. ಸಬ್ಸೆ ಅಚ್ಚೆ ತೇ ಅಚ್ಚಾ ಕರ್ಮ ಹೋತಾ ಹೇ ದಾನ್. ಒಂದು ಜನ್ಮಕ್ಕೋಸ್ಕರ ಫಲ ಅಂತೂ ಅವಶ್ಯವಾಗಿ ಸಿಗ್ತದೆ. ಎಲ್ಲಕ್ಕಿಂತ ಒಳ್ಳೆ ಕರ್ಮ ಅಂದ್ರೆ ಅದು ದಾನ. ದಾನಿಕೋ ಪುಣ್ಯಾತ್ಮ ಕಹ ಜಾತಾ ಹೇ. ಬಾಬಾ ಹೇಳ್ತಾರೆ, ದಾನಿಗೆ ಪುಣ್ಯಾತ್ಮರು ಅಂತ ಹೇಳಲಾಗ್ತದೆ. ಭಾರತ್ ಕೋ ಮಹಾದಾನಿ ಕಹ ಜಾತಾ ಹೇ. ಭಾರತ್ ಮೇ ಜಿತನಾ ದಾನ್ ಹೋತಾ ಹೇ ಉತ್ನಾ ಅವ್ರ ಕೋಯಿ ಖಂಡ್ ಮೇ ನಹಿ. ಭಾರತಕ್ಕೆ ಮಹಾದಾನಿ ದೇಶ ಅಂತ ಹೇಳಲಾಗ್ತದೆ. ಭಾರತದಲ್ಲಿ ಇರುವಷ್ಟು ದಾನ ಧರ್ಮ ಇನ್ಯಾವ ಖಂಡದಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ. ಬಾಪ್ ಭಿ ಆಕರ್ ಬಚ್ಚೋं को ದಾನ್ ಕರ್ತೆ ಹೇ, ಬಚ್ಚೆ ಫಿರ್ ಬಾಪ್ ಕೋ ದಾನ್ ಕರ್ತೆ ಹೇ. ತಂದೆ ಬಂದು ಮಕ್ಕಳಿಗೆ ದಾನ ಕೊಟ್ಟರೆ ಮಕ್ಕಳು ತಂದೆಗೆ ದಾನ ಮಾಡ್ತಾರೆ. ಕತೆ ಬಾಬಾ ಆಪ್ ಆಯೆಂಗೆ ತೋ ಹಮ್ ಅಪ್ನಾ ತನ್ ಮನ್ ಧನ್ ಸಬ್ ಆಪ್ಕೆ ಹವಾಲೆ ಕರ್ ದೇಂಗೆ. ಬಾಬನಿಗೆ ಹೇಳ್ತಾರೆ, ಬಾಬಾ ನೀವು ಬಂದರೆ ನಮ್ಮ ತನು ಮನ ಧನ ಎಲ್ಲವನ್ನ ನಿಮಗೆ ಅರ್ಪಿಸ್ಬಿಡ್ತೇವೆ. ಆಪ್ ಬಿಗರ್ ಹಮಾರ ಕೊಯ್ ನಹಿ. ನಿಮ್ಮನ್ನು ಬಿಟ್ಟರೆ ನನ್ನವರು ಯಾರೂ ಇಲ್ಲ ಬಾಬಾ. ಬಾಬಿ ಕಹತಿ ಮೇರೆ ಲಿಯೇ ತುಮ್ ಬಚ್ಚೆ ಹಿ ಹೋ. ಬಾಬನು ಕೂಡ ಹೇಳ್ತಾರೆ, ನನಗಂತೂ ನೀವು ಮಕ್ಕಳನ್ನ ಬಿಟ್ಟರೆ ಯಾರೂ ಇಲ್ಲ. ಮುझे कहते ही हैं ಹೆವೆನ್ಲಿ ಗಾಡ್ ಫಾದರ್ ಅರ್ಥಾತ್ ಸ್ವರ್ಗಕ್ಕೆ ಸ್ಥಾಪನಾ ಕರ್ನೆ ವಾಲ. ಬಾಬನಿಗೆ ಹೇಳಲಾಗ್ತದೆ, ಸ್ವರ್ಗದ ರಚಯಿತ ಅಂತೇಳಿ, ಸ್ವರ್ಗ ಸ್ಥಾಪನೆ ಮಾಡುವಂಥವರು. ಮೈ ಆಕರ್ ತುಮಕೋ ಸ್ವರ್ಗಕ್ಕೆ ಬಾದಶಾಹಿ ದೇತಾ ಹೂँ. ಬಾಬಾ ಹೇಳ್ತಾರೆ, ನಾನು ಬಂದು ನಿಮಗೆ ಸ್ವರ್ಗದ ರಾಜ್ಯಭಾಗ್ಯ ಕೊಡ್ತೇನೆ. ಬಚ್ಚೆ ಮೇರೆ ಅರ್ಥ ಸಬ್ ಕುಚ್ ದೇ ದೇತೆ. ಬಾಬಾ ಸಬ್ ಕುಚ್ ಆಪ್ಕಾ ಹೇ. ಮಕ್ಕಳು ತಂದೆಗೋಸ್ಕರ ಎಲ್ಲವನ್ನ ಕೊಟ್ಬಿಡ್ತಾರೆ. ಬಾಬಾ ಇದೆಲ್ಲವೂ ನಿಂದೆಯಪ್ಪ ಅಂತ. ಭಕ್ತಿ ಮಾರ್ಗ ಮೇ ಬಿ ಕಹತೆ ತೆ, ಬಾಬಾ ಯ ಸಬ್ ಕುಚ್ ಆಪ್ಕಾ ದಿಯಾ ಹುವಾ ಹೇ. ಭಕ್ತಿ ಮಾರ್ಗದಲ್ಲೂ ಕೂಡ ಹೇಳ್ತಾ ಬಂದ್ವಿ, ಬಾಬಾ ಇದೆಲ್ಲವೂ ನೀನು ಕೊಟ್ಟಿರೋದೆ, ನಿನ್ನ ಪ್ರಸಾದನೇ ನಾವು ಊಟ ಮಾಡ್ತಿರೋದು ಅಂತ. ಫಿರ್ ವಹ ಚಲಾ ಜಾತಾ ಹೇ ತೋ ದುಃಖಿ ಹೋ ಜಾತೆ ಹೇ. ವಹ ಹೇ ಭಕ್ತಿ ಕಾ ಅಲ್ಪಕಾಲ ಕಾ ಸುಖ. ಬಾಬಾ ಹೇಳ್ತಿದ್ದಾರೆ, ಅದೆಲ್ಲ ಹೊರಟೋಗ್ಬಿಡುತ್ತಲ್ಲ, ಅವಾಗ ದುಃಖಿಗಳಾಗ್ಬಿಡ್ತೇವೆ ನಾವು. ಭಕ್ತಿಯ ಅಲ್ಪಕಾಲದ ಸುಖ ಅನುಭವ ಮಾಡ್ತೇವೆ. ಬಾಪ್ ಸಮझाते हैं, भक्ति मार्ग में तुम मुझे दान पुण्य करते हो इनडायरेक्ट, उसका फल तो तुमको मिलता रहता है. ತಿಳಿಸ್ಕೊಡ್ತಾರೆ ಬಾಬಾ, ಭಕ್ತಿ ಮಾರ್ಗದಲ್ಲಿ ನೀವು ನನಗೆ ದಾನ ಪುಣ್ಯ ಮಾಡ್ತಾ ಬಂದ್ರಿ, ಅದು ಇಂಡೈರೆಕ್ಟ್ ಆಗಿ ಅದ್ರ ಫಲ ನಿಮಗೆ ಸಿಗ್ತಾ ಇರ್ತದೆ. ಅಭಿ ಸಮಯ ಮೈ ತುಮಕೋ ಕರ್ಮ ಅಕರ್ಮ ವಿಕರ್ಮ ಕಾ ರಾಜ್ ಬೈಟ್ ಸಮझाता हूँ. ಈಗ ಈ ಸಮಯದಲ್ಲಿ ನಾನು ನಿಮಗೆ ಕರ್ಮ ಅಕರ್ಮ ವಿಕರ್ಮದ ರಹಸ್ಯ ಕೂತ್ಕೊಂಡು ತಿಳಿಸ್ಕೊಡ್ತೇನೆ. भक्ति मार्ग में तुम जैसे कर्म करते हो उसका अल्पकाल का सुख भी मेरे द्वारा तुमको मिलता है. ಭಕ್ತಿ ಮಾರ್ಗದಲ್ಲಿ ನೀವು ಯಾವ ರೀತಿ ಕರ್ಮ ಮಾಡ್ತೀರಾ ಅದರ ಅಲ್ಪ ಕಾಲದ ಸುಖನೂ ಕೂಡ ನನ್ನ ಮೂಲಕನೇ ನಿಮಗೆ ಸಿಗ್ತದೆ ಅಂತಾರೆ ಬಾಬಾ. ಅವರವರ ಭಕುತಿಗೆ ಅವರವರ ತೆರನಾಗಿ ಇರುತ್ತಿಹನು ಶಿವಯೋಗಿ ಅಂತ. ಅವರು ಯಾವ ರೂಪದಲ್ಲಿ ಭಕ್ತಿ ಮಾಡ್ತಾರೋ ಆ ರೂಪದಲ್ಲಿ ಅವ್ರಿಗೆ ಫಲ ಕೊಡೋನು ಶಿವನೇ.
इन बातों का दुनिया में किसको पता नहीं है. ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅವರವರ ತೆರನಾಗಿ ಇರುತ್ತಿಹನು ಶಿವಯೋಗಿ ಅಂತ. ಈ ಮಾತುಗಳನ್ನು ಜಗತ್ನವ್ರು ತಿಳ್ಕೊಂಡಿಲ್ಲ. ಬಾಪಿ ಆಕರ್ ಕರ್ಮೋಂಕಿ ಗತಿ ಸಮझाते, ಬಾಬನೇ ಬಂದು ಕರ್ಮದ ಗತಿಯನ್ನು ತಿಳಿಸ್ಕೊಡ್ತಾರೆ. ಸತ್ಯುಗ ಮೇ ಕಭಿ ಕೊಯ್ ಬುರಾ ಕರ್ಮ ಕರ್ತೆ ಹಿ ನಹಿ, ಸದೈವ್ ಸುಖಿ ಸುಖೆ. ಸತ್ಯುಗದಲ್ಲಿ ಎಂದಿಗೂ ಯಾರೂ ಕೆಟ್ಟ ಕರ್ಮ ಮಾಡೋದಿಲ್ಲ, ಸದಾ ಸುಖನೇ ಸುಖ. ಯಾದ್ ಭಿ ಕರ್ತೆ ಸುಖಧಾಮ್ ಸ್ವರ್ಗಕ್ಕೋ, ಅಭಿ ಬೈಟೆ ಹೇ ನರಕ ಮೇ. ನೆನಪು ಕೂಡ ಮಾಡ್ತಾರೆ ಸುಖಧಾಮ ಸ್ವರ್ಗವನ್ನು, ಈಗ ಕುತ್ಕೊಂಡಿದ್ದಾರೆ ನರಕದಲ್ಲಿ. ಫಿರ್ ಭಿ ಕಹ ದೇತೆ ಫಲಾನ ಸ್ವರ್ಗ ಪದಾರ, ಆತ್ಮ ಕೋ ಸ್ವರ್ಗ ಕಿತ್ನಾ ಅಚ್ಚಾ ಲಗ್ತಾ ಹೈ. ಮತ್ತೆ ಹೇಳ್ತಾರೆ ನೋಡ್ರಿ ಇಂಥವ್ರು ಸ್ವರ್ಗಕ್ಕೆ ಹೋದರು ಅಂತ. ಆತ್ಮಕ್ಕೆ ಸ್ವರ್ಗ ಎಷ್ಟು ಇಷ್ಟ ಆಗ್ತದಲ್ವ. ಆತ್ಮ ही कहती है ना फलाना स्वर्ग पधारा, परंतु तमो प्रधान होने के कारण उनको कुछ पता नहीं पड़ता है कि स्वर्ग क्या है नरक क्या है. ಆತ್ಮನೇ ಹೇಳ್ತದೆ ಇಲ್ಲಿ ಇಂಥವ್ರು ಸ್ವರ್ಗಕ್ಕೆ ಹೋದರು ಅಂತ. ಆದರೆ ತಮೋ ಪ್ರಧಾನ ಆಗಿರುವ ಕಾರಣ ಅವ್ರಿಗೇನು ಗೊತ್ತೇ ಆಗೋದಿಲ್ಲ ಸ್ವರ್ಗ ಏನು ನರಕ ಏನು ಅಂತ. ಬೇಹದ್ ಕಾ ಬಾಪ್ ಕಾತೆ ತುಮ್ ಸಬ್ ಕಿತ್ನೆ ತಮೋ ಪ್ರಧಾನ ಬನ್ ಗಯೆ ಹೋ. ಬೇಹದಿನ ತಂದೆ ಹೇಳ್ತಾರೆ ಇಲ್ಲಿ ನೀವೆಷ್ಟು ತಮೋ ಪ್ರಧಾನ ಆಗಿಬಿಟ್ಟಿದ್ದೀರಾ. ಡ್ರಾಮಾಕ್ಕೋ ತೋ ಜಾನ್ತೆ ಹಿ ನಹೀ, ನಾಟಕವನ್ನಂತೂ ತಿಳ್ಕೊಂಡೇ ಇಲ್ಲ. ಸಮಸ್ತೆ ಭಿ ಏಕಿ ಸೃಷ್ಟಿ ಕಾ ಚಕ್ರ ಫಿರ್ತಾ ಹೇ ತೋ ಜರೂರ್ ಹೂ ಬಹು ಫಿರೇಗಾನ. ತಿಳ್ಕೊಂಡು ಇದ್ದೀರಾ ಸೃಷ್ಟಿ ಚಕ್ರ ತಿರುಗ್ತದೆ ಅಂತಂದರೆ ಅವಶ್ಯವಾಗಿ ಅದು ತಿರುಗ್ತಾನೆ ಇರ್ತದೆ ಮೊದಲಿನ ಹಾಗೆ. ಸಿರ್ಫ್ ಕಹನೆ ಮಾತ್ರ ಕಾದೇತೆ ಅಭಿ ಯಹೇ ಸಂಗಮ. ಅವರೆಲ್ಲ ಹೇಳಲಿಕ್ಕೆ ಮಾತ್ರ ಹೇಳ್ತಾರೆ, ಈಗಿದು ಸಂಗಮ ಯುಗ. ಇಸ್ ಏಕಿ ಸಂಗಮ ಯುಗ ಗಾಯನ ಹೇ, ಈ ಒಂದೇ ಸಂಗಮ ಯುಗದ ಗಾಯನ ಇದೆ. आधा कल्प देवताओं का राज्य चलता है, फिर वह राज्य कहाँ चला जाता, कौन जीत लेते हैं. ಬಾಬಾ ಹೇಳ್ತಾರೆ ಅರ್ಧ ಕಲ್ಪ ದೇವತೆಗಳ ರಾಜ್ಯ ನಡೀತದೆ, ನಂತರ ಆ ರಾಜ್ಯ ಎಲ್ಲಿ ಹೋಗ್ತದೆ, ಯಾರು ಅದರ ಮೇಲೆ ಜಯ ಗಳಿಸ್ತಾರೆ, ಯಬಿ ಕಿಸ್ಕೋ ಪತಾ ನಹಿ, ಇದು ಕೂಡ ಯಾರಿಗೂ ಗೊತ್ತಿಲ್ಲ ಅಂತಾರೆ ಬಾಬಾ. ಬಾಪ್ कहते रावण जीत लेता है, उन्होंने फिर देवताओं और असुरों की लड़ाई बैठ दिखाई है. ಬಾಬಾ ಹೇಳ್ತಾರೆ ಇಲ್ಲಿ ರಾವಣ ಗೆದ್ದುಬಿಡ್ತಾನೆ. ಅವ್ರು ಏನು ಮಾಡಿದ್ರು ಅಂದರೆ ದೇವತೆ ಮತ್ತು ಅಸುರರ ಯುದ್ಧವನ್ನು ಕುತ್ಕೊಂಡು ಬರೆದ್ರು. अब आप समझाते 5 विकारों रूपी रावण से हारते, फिर जीत भी पाते हैं रावण पर. ಇಲ್ಲಿ ಶುಭಾವ ನಮಗೆ ತಿಳಿಸ್ಕೊಡ್ತಾರೆ 5 ವಿಕಾರಗಳ ರೂಪಿ ರಾವಣನಿಗೆ ಸೋಲ್ತಾರೆ, ಮತ್ತು ಆ ರಾವಣನ ಮೇಲೆ ಜಯನೂ ಗಳಿಸ್ತಾರೆ. तुम हो पूज्यते, फिर पुजारी पतित बन जाते हो, तो रावण से हारे ना. ಶುಭಾವ ಹೇಳ್ತಾರೆ ನೀವು ಪೂಜ್ಯ ಇದ್ರಿ, ಪೂಜಾರಿ ಪತಿತರಾದ್ರಿ ಅಂದ್ರೆ ಅರ್ಥ ರಾವಣನಿಂದ ಸೋತ್ರಲ್ವ. ये तुम्हारा दुश्मन होने के कारण तुम सदैव जलाते आए हो. ಬಾಬಾ ಹೇಳ್ತಾರೆ ನಿಮಗೀಗ ಶತ್ರು ಇವನು ರಾವಣ, ನಿಮಗೆ ಶತ್ರು ಆಗಿರೋ ಕಾರಣ ಸದಾ ಕಾಲಕ್ಕೂ ಅವನು ಸುಡ್ತಾನೆ ಬರ್ತೀರ. परंतु तुमको पता नहीं है, बाप समझाते रावण के कारण तुम पतित बने हो. ಆದರೆ ನಿಮ್ಗೆ ಗೊತ್ತೇ ಇಲ್ಲ. ಈಗ ಬಾಬಾ ತಿಳಿಸ್ಕೊಡ್ತಾರೆ ರಾವಣನ ಕಾರಣ ನೀವು ಪತಿತಾಗ್ತಾ ಬಂದ್ರಿ. ಇನ್ನು ವಿಕಾರಕ್ಕೂ ಹಿ ಮಾಯಾ ಕಹ ಜಾತಾ ಹೇ, ಮಾಯಾಜಿತ್ ಜಗಜ್ಜಿತ್. ಈ ವಿಕಾರಗಳಿಗೇ ಮಾಯೆ ಅಂತ ಹೇಳಲಾಗ್ತದೆ. ಮಾಯಾಜಿತ್ ಜಗಜ್ಜಿತ್. ಯ ರಾವಣ ಸಬ್ಸೆ ಪುರಾನಾ ದುಶ್ಮನ್ ಹೇ. ಅಭಿ ಶ್ರೀಮತ್ ಸೆ ತುಮ್ ಇನ್ 5 ವಿಕಾರೋ ಪರ್ ಜೀತ್ ಪಾತೆ ಹೋ. ಬಾಬಾ ಹೇಳ್ತಾರೆ ರಾವಣ ಎಲ್ಲಕ್ಕಿಂತ ಹಳೆ ಶತ್ರು. ಈಗ ನೀವು ಶ್ರೀಮತದಂತೆ ನೀವು ಈ 5 ವಿಕಾರಗಳ ಮೇಲೆ ಜಯ ಗಳಿಸ್ತೀರ. ಬಾಪ್ ಆಯೆ ಹೇ ಜೀತ್ ಪಹನಾನ್, ಯ ಖೇಲ್ ಹೇನ. ತಂದೆ ಬಂದಿರೋದೇ ಜಯ ಗಳಿಸೋದು ಹೇಳ್ಕೊಡ್ಲಿಕ್ಕೆ, ಇದು ಆಟ ಅಲ್ವಾ. ಮಾಯತೆ ಹಾರೆ ಹಾರ್, ಮಾಯತೆ ಜೀತೆ ಜೀತ್. ಮಾಯೆಗೆ ಸೋತ್ರೆ ಸೋತ ಹಾಗೆ, ಮಾಯೆ ಗೆದ್ದರೆ ಗೆದ್ದ ಹಾಗೆ. ಜೀತ್ ಬಾಪ್ ಹಿ ಪಹನಾತೆ ಹೇ, ಇಸ್ಲಿಯೇ ಇನ್ಕೋ ಸರ್ವಶಕ್ತಿಮಾನ್ ಕಹಾ ಜಾತಾ ಹೇ. ಜಯವನ್ನು ತಂದೆ ಕೊಡಿಸ್ತಾರೆ ಇಲ್ಲಿ, ಅದಕ್ಕೋಸ್ಕರ ತಂದೆಗೆ ಸರ್ವಶಕ್ತಿವಾನ್ ಅಂತ ಹೇಳಲಾಗ್ತದೆ. ರಾವಣ ಭಿ ಕಮ್ ಸರ್ವಶಕ್ತಿಮಾನ್ ನಹೀ ಹೈ, ಪರಂತು ದುಃಖ ದೇತೆ ಹೈ, ಇಸ್ಲಿಯೇ ಗಾಯನ್ ನಹೀ ಹೈ. ಬಾಬಾ ಹೇಳ್ತಾರೆ ರಾವಣನು ಏನು ಕಡಿಮೆ ಸರ್ವಶಕ್ತಿವಂತ ಅಲ್ಲ, ಆದರೆ ಅವನು ದುಃಖ ಕೊಡ್ತಾನಲ್ಲ, ಅದಕ್ಕೆ ಅವನು ಯಾರೂ ಗಾಯನ ಮಾಡೋದಿಲ್ಲ. ರಾವಣ ಹೇ ಬಹುತ್ ದುಷ್ಟರ್, ತುಮಾರಿ ರಾಜಾಯಿ ಹಿ ಚೀನ್ ಲೇತೆ ಹೇ. ಬಾಬಾ ಹೇಳ್ತಾರೆ ರಾವಣ ಭಾಳ ಪ್ರಬಲ ಇದ್ದಾನೆ, ನಿಮ್ಮ ರಾಜ್ಯವನ್ನೇ ಕಸ್ಕೊಂಡ್ಬಿಡ್ತಾನವನು. ಅಭಿ ತುಮ್ ಸಮಜ್ ಗಯೆ ಹೋ ಹಮ್ ಕೈಸೆ ಹಾರ್ತೆ ಹೇ ಫಿರ್ ಕೈಸೆ ಜೀತ್ ಪಾತೆ ಹೇ. ಈಗ ನೀವು ತಿಳ್ಕೊಂಡಿದ್ದೀರಾ ನಾವು ಹೇಗೆ ಸೋಲ್ತೇವೆ, ನಾವು ಹೇಗೆ ಜಯ ಗಳಿಸ್ತೇವೆ. ಆತ್ಮ ಚಾತಿ ಭಿ ಹೇ ಹಮ್ಕೋ ಶಾಂತಿ ಚಾಯೆ, ಹಮ್ ಅಪ್ನೆ ಘರ್ ಜಾವೆ. ಆತ್ಮ ಬಯಸ್ತದೆ ನಮಗೀಗ ಶಾಂತಿ ಬೇಕು, ನಾವು ನಮ್ಮ ಮನೆಗೆ ಹೋಗಬೇಕು. ಭಕ್ತ ಭಗವಾನ್ ಕೋ ಯಾದ್ ಕರ್ತೆ ಹೇ,
परंतु पत्थर बुद्धि होने कारण समझते नहीं हैं. ಭಕ್ತರು ಭಗವಂತನ ನೆನಪು ಮಾಡ್ತಾರೆ, ಆದರೆ ಕಲ್ಲು ಬುದ್ಧಿಯವರಾಗಿರೋ ಕಾರಣ ತಿಳ್ಕೊಳ್ಳೋದೇ ಇಲ್ಲ. ಭಗವಾನ್ ಬಾಬಾ ಹೇ तो बाप से जरूर वर्षा मिलता होगा. ಭಗವಂತ ಬಾಬಾ ಅಂದರೆ ಅವಶ್ಯವಾಗಿ ಭಗವಂತ ತಂದೆಯಿಂದ ಆಸ್ತಿ ಸಿಗ್ತಿರ್ಬೇಕಲ್ಲ. मिलता भी जरूर है परंतु कब मिलता है फिर कैसे गंवाते हैं या नहीं जानते. ಸಿಗ್ತದೆ ಅವಶ್ಯವಾಗಿ, ಆದರೆ ಯಾವಾಗ ಸಿಗ್ತದೆ, ಹೇಗೆ ಕಳ್ಕೊಳ್ತೇವೆ ಅನ್ನೋದು ಯಾರು ತಿಳ್ಕೊಳ್ಳೋದು. ಬಾಪ್ कहते हैं मैं इस ಬ್ರಹ್ಮ ತನ ದ್ವಾರ ತುಮಕೋ बैठ समझाता. ಇಲ್ಲಿ ಬಾಬಾ ಕುತ್ಕೊಂಡು ನಮಗೆ ಹೇಳ್ತಾರೆ, ಈ ಬ್ರಹ್ಮನ ತನುವಿನ ಮೂಲಕ ನಾನು ನಿಮಗೆ ಕುತ್ಕೊಂಡು ತಿಳಿಸ್ಕೊಡ್ತೇನೆ. मुझे भी ऑर्गन्स चाहिए ना, मुझे अपनी कर्मेंद्रियाँ तो है नहीं. ಬಾಬಾ ಇಲ್ಲಿ ಹೇಳ್ತಾರೆ, ನನಗೂ ಕರ್ಮೇಂದ್ರಿಯಗಳು ಬೇಕಲ್ವ, ನನಗೆ ನನ್ನದೇ ಆದ ಕರ್ಮೇಂದ್ರಿಯಗಳಂತೂ ಇಲ್ಲ. सूक्ष्मोतन में भी कर्मेंद्रियाँ हैं. चलते फिरते जैसे मूवी बायोस्कोप होता है या मूवी टॉकी बायोस्कोप निकले हैं तो बाप को भी समझाने में सहज होता है. ಬಾಬಾ ಹೇಳ್ತಾರೆ, ಸೂಕ್ಷ್ಮೋತ್ತನದಲ್ಲಿಯೂ ಕೂಡ ಕರ್ಮೇಂದ್ರಿಯಗಳಿದೆ. ನಡೀತಾ ಓಡಾಡ್ತಾ ಹೇಗೆ ಮೂವಿ ಮೊದಲೆಲ್ಲ ಸನ್ನೆ ಭಾಷೆಯಲ್ಲಿ ಫಿಲ್ಮ್ ಬರ್ತಿತ್ತು ಅಂತಾರೆ ಬಾಬಾ, ಮಾತಿರಲಿಲ್ಲ ಅಲ್ಲಿ, ಕೇವಲ ಸನ್ನೆಯ ಮೂಲಕ. ಆ ಸನ್ನೆ ಹೋಗಿ ಈಗೇನಾಯಿತು ಅಂದರೆ ಟಾಕಿ, ಆ ಫಿಲ್ಮ್ನಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡಿದರು. ಯಾವಾಗ ಈ ಟಾಕಿ ಫಿಲ್ಮ್ ಬಂತೋ, ಮಾತಾಡೋ ಫಿಲ್ಮ್ ಬಂತೋ, ಆಗ ತಂದೆಗೂ ಕೂಡ ತಿಳಿಸ್ಕೊಡ್ಲಿಕ್ಕೆ ಸಹಜ ಆಯಿತು. ಉನೋಂಕಾ ಹೇ ಬಾಹುಬಲ್ ತುಮಾರ ಹೇ ಯೋಗ ಬಲ್. ಬಾಬಾ ಹೇಳ್ತಿದ್ದಾರೆ, ಅವ್ರದ್ದು ಬಾಹುಬಲ ಆದರೆ ನಿಮ್ಮದು ಯೋಗ ಬಲ. ये दो भाई भी अगर आपस में मिल जाए तो विश्व पर राज्य कर सकते हैं, परंतु अभी तो फूट पड़ी हुई है. ಬಾಬಾ ಒಂದು ಮಾತು ಹೇಳ್ತಾರೆ, ಆ ಇಬ್ಬರು ಸೋದರರು ಒಬ್ರಿಗೊಬ್ರು ಏನಾದರೂ ಸೇರಿಬಿಟ್ರೆ ಇಡೀ ವಿಶ್ವವನ್ನೇ ಆಳ್ಬೋದು, ಅವರು ಇಡೀ ವಿಶ್ವದ ಮೇಲೆ ರಾಜ್ಯ ಆಳ್ಬೋದು. ಆದರೆ ಈಗ ಇಬ್ಬರು ಒಬ್ಬರನ್ನ ಕಂಡ್ರೆ ಒಬ್ಬರ ವೈರತ್ವವನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ಅಂತಾರೆ ಬಾಬಾ. तुम बच्चों को साइलेंस का शुद्ध घमंड रहना चाहिए. तुम मन मनाभों के आधार से ಸೈಲೆನ್ಸ್ ದ್ವಾರ ಜಗಜೀತ್ ಬನ್ ಜಾತೆ ಹೋ. ನೀವು ಮಕ್ಕಳಿಗೀಗ ಆ ಶಾಂತಿಯ ಶುದ್ಧ ಅಭಿಮಾನ ಇರಬೇಕು. ನೀವು ಮನ್ಮನಾಭೋದ ಆಧಾರದಿಂದ ಶಾಂತಿಯ ಮೂಲಕ ಜಗಜೀತರಾಗ್ತೀರ. ವಹೇ ಸೈನ್ಸ್ ಘಮಂಡಿ ತುಮ್ ಸೈಲೆನ್ಸ್ ಘಮಂಡಿ ಅಪ್ನೆ ಕೋ ಆತ್ಮ ಸಮಜ್ ಬಾಪ್ ಕೋ ಯಾದ್ ಕರ್ತೆ ಹೋ. ಅಲ್ಲಿ ವಿಜ್ಞಾನದ ಘಮಂಡ್ ಅಂದರೆ ವಿಜ್ಞಾನದ ಅಹಂಕಾರ ಇದ್ದರೆ ನಮಗೆ ಶಾಂತಿಯ ಅಹಂಕಾರ, ಇದು ಶುದ್ಧವಾದ ಅಹಂಕಾರ. ನಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡುವಂಥದ್ದು. ಯಾತ್ಸಿ ತುಮ್ ಸತೋಪ್ರಧಾನ್ ಬಂಜಾಯ್, ನೆನಪಿನಿಂದ ನೀವು ಸತೋಪ್ರಧಾನ್ ಆಗ್ತೀರಾ. ಬಹು ಸಹಜ ಉಪಾಯ ಬತಾತೆ हैं. तुम जानते हो शिव बाबा आए हैं हम बच्चों को फिर से ಸ್ವರ್ಗ का वर्षा देने. ಈಗ ನಾವು ಮಕ್ಕಳು ತಿಳ್ಕೊಂಡಿದ್ದೇವೆ, ಶಿವಬಾಬಾ ಬಂದಿದ್ದಾರೆ ನಾವು ಮಕ್ಕಳಿಗೆ ಮತ್ತೆ ಆ ಕಳ್ಕೊಂಡಿರೋ ಸ್ವರ್ಗದ ಆಸ್ತಿಯನ್ನು ಕೊಡಲಿಕ್ಕೆ. ತುಮಾರ ಜೋ ಬಿ ಕಲಿಯುಗಿ ಕರ್ಮ ಬಂಧನ್ ಹೇ ಬಾಪ್ कहते उनको भूल जाओ. ನಮ್ಮದೇನೆಲ್ಲ ಕಲಿಯುಗಿ ಕರ್ಮ ಬಂಧನ ಇದೆಯೋ ಬಾಬಾ ಹೇಳ್ತಾರೆ ಅದನ್ನೆಲ್ಲ ಮರ್ತ್ಬಿಡಿ ಮಕ್ಕಳೇ ಅಂತ. 5 विकार भी मुझे ध्यान में दे दो. तुम जो मेरा मेरा करते आए हो, मेरा पति मेरा फलाना यह सब भूलते जाओ. ಬಾಬಾ ಹೇಳ್ತಾರೆ ಈ 5 ವಿಕಾರಗಳನ್ನು ಕೂಡ ನನಗೆ ಕೊಟ್ಬಿಡಿ, ದಾನದ ರೂಪದಲ್ಲಿ ಕೊಟ್ಬಿಡಿ. ಯಾವುದನ್ನು ನಂದು ನಂದು ಅಂತ ಹೇಳ್ತಾ ಬಂದ್ರಿ, ಪತಿಗೂ ಪತಿ ನನ್ನವರು ಅಂದ್ರಿ, ಆ ತಂಗಿ ನನ್ನವರು, ಅಣ್ಣ ನನ್ನವನು, ಎಲ್ಲರಿಗೂ ಯಾವುದಕ್ಕೆ ನಾವು ನಂದು ನಂದು ಅಂತ ಹೇಳಿದ್ವೋ ಅದನ್ನೆಲ್ಲ ಮರ್ತ್ಬಿಡಿ ಅಂತಾರೆ ಬಾಬಾ. ಸಬ್ ದೇಖ್ತೆ ಹುಯೇ ಬಿ ಉನ್ಸೆ ಮಮತ್ವ ಮಿಟಾದ. ಎಲ್ಲವನ್ನ ನೋಡ್ತಾ ಇದ್ರೂ ಕೂಡ ಅವರಿಂದ ಮಮತ್ವ ತೆಗೆದು ಹಾಕ್ಬಿಡಿ. यह बात बच्चों को ही समझाते हैं, जो बाप को जानते ही नहीं वो तो इस भाषा को भी समझ न सके. यह बात बच्चों को ही समझाते हैं, जो बाप को जानते ही नहीं वो तो इस भाषा को भी समझ न सके. ಈ ಮಾತನ್ನು ಬಾಬಾ ಮಕ್ಕಳಿಗೇ ತಿಳಿಸ್ಕೊಡ್ತಾರೆ. ಯಾರು ತಂದೆಯನ್ನು ತಿಳ್ಕೊಂಡೇ ಇಲ್ಲ ಅಂದಾಗ ಅವ್ರು ಹೇಳೋ ಭಾಷೆನೂ ಕೂಡ ಯಾರಿಗೂ ಅರ್ಥ ಆಗೋದಿಲ್ಲ. ಬಾಬಾ ಕರ್ ಮನುಷ್ಯ ಸೆ ದೇವತಾ ಬನಾತೆ. ಬಾಬಾ ಬಂದು ಮಕ್ಕಳನ್ನು ದೇವತೆಗಳನ್ನಾಗಿ ಮಾಡ್ತಾರೆ, ಅಂದರೆ ಮನುಷ್ಯರನ್ನು ದೇವತೆ ಮಾಡ್ತಾರೆ. ದೇವತಾಯೇ ಹೋತೇ ಹೇ ಸತ್ಯುಗ ಮೇ, ಕಲಿಯುಗ ಮೇ ಹೋತೆ ಮನುಷ್ಯ. ದೇವತೆಗಳಿರೋದೇ ಸತ್ಯುಗದಲ್ಲಿ, ಈ ಕಲಿಯುಗದಲ್ಲಿರೋದು ಮನುಷ್ಯರು. ಅಭಿ ತಕ್ ಉನ್ಕಿ ನಿಶಾನಿಯಾ ಹೇ ಅರ್ಥಾತ್ ಚಿತ್ರ ಹೇ. ಇಲ್ಲಿವರೆಗೂ ಕೂಡ ಈಗಿನವರೆಗೂ ಆ ಗುರುತಿದೆ, ಅಂದರೆ ದೇವತೆಗಳು ಈ ದೇಶದಲ್ಲಿ ಇದ್ದರು ಅನ್ನೋದಕ್ಕೆ ಆ ಗುರುತಿದೆ, ಅಂದರೆ ಚಿತ್ರಗಳಿವೆ. ಮುझे कहते ही हैं पतित पावन मैं तो डिग्रेड होता नहीं हूँ. ಬಾಬಾ ಹೇಳ್ತಾರೆ, ನಂಗೆ ಹೇಳ್ತಾರೆ ಪತಿತ ಪಾವನ ಅಂತ, ನಾನೆಂದೂ ಡಿಗ್ರೇಡ್ ಅಂದರೆ ನನ್ನ ಗ್ರೇಡ್ ಕಡಿಮೆನೇ ಆಗೋದಿಲ್ಲ ಅಂತಾರೆ ಬಾಬಾ.
तुम कहते हो हम पावन थे फिर डिग्रेड हो पतित बने हैं. ಈಗ ನಾವೇನು ಹೇಳ್ತೇವೆ, ಪಾವನ ಇದ್ವಿ ನಾವೆಲ್ಲ, ಪಾತ್ರ ಮಾಡ್ತಾ ಮಾಡ್ತಾ ಡಿಗ್ರೇಡ್ ಅಂದರೆ ಪತಿತರಾಗ್ಬಿಟ್ವಿ. ಅಬ್ ಆಪ್ ಆಕರ್ ಪಾವನ್ ಬನಾವ್ ತೋ ಹಮ್ ಅಪ್ನೆ ಘರ್ ಮೇ ಜಾಯ್. ಈಗ ಬಾಬನಿಗೆ ಹೇಳ್ತೇವೆ, ನೀನು ಬಂದು ಏನು ಮಾಡೀಗ ಪಾವನ ಮಾಡು, ನಾವು ನಮ್ಮ ಮನೆಗೆ ಹೋಗ್ತೇವೆ ಅಂತ. ಅಭಿ ತುಮಕೋ ಏನು ನಾಲೆಜ್ ಸಿಕ್ಲಾತಾ ಹೂँ. ಬಾಬಾ ಈಗ ನಾವು ಮಕ್ಕಳಿಗೆ ಜ್ಞಾನ ಕಲಿಸ್ತಾರೆ. ರಚಯಿತ और रचना के आदि मध्य अंत का रास बताता हूँ. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯ ತಿಳಿಸ್ಕೊಡ್ತೇನೆ. अभी यह तो है पुरानी दुनिया, इसमें तुम्हारे जो भी मित्र संबंधी आदि है ದೇಹ ಸಹಿತ सबसे ಮಮತ್ವ ನಿಕಾಲ್ ದೋ. ಬಾಬಾ ಹೇಳ್ತಾರೆ, ಈಗ ಇದು ಹಳೆ ಜಗತ್ತು, ಇದರಲ್ಲಿ ನಿಮ್ದು ಯಾರೆಲ್ಲ ಮಿತ್ರ ಸಂಬಂಧಿಗಳಿದ್ದಾರೆ ದೇಹ ಸಹಿತವಾಗಿ ಎಲ್ಲರಿಂದ ಮಮತ್ವ ತೆಗೆದುಹಾಕ್ಬಿಡಿ ಮಕ್ಕಳೇ ಅಂತಾರೆ ಬಾಬಾ. अभी तुम बच्चे अपना सब कुछ बाप हवाले करते हो. बाप फिर स्वर्ग की बादशाही 21 जन्मों के लिए तुम्हारे हवाले कर देते. ಈಗ ನೀವು ಮಕ್ಕಳು ನಿಮ್ಮದೆಲ್ಲವನ್ನು ತಂದೆಗೆ ಅರ್ಪಿಸ್ತೀರಾ. ತಂದೆ ಮತ್ತೆ ಸ್ವರ್ಗದ ರಾಜ್ಯ ಭಾಗ್ಯ 21 ಜನ್ಮಗಳಿಗೋಸ್ಕರ ನಿಮಗೋಸ್ಕರ ಎಲ್ಲವನ್ನ ಕೊಟ್ಬಿಡ್ತಾರೆ. लेन देन तो होती है ना, बाप तुमको 21 जन्मों के लिए राज्य भाग्य देते. ಕೊಡೋದು ತಗೊಳ್ಳೋದು ಇರುತ್ತಲ್ವಾ. ಬಾಬಾ ನಮಗೆ 21 ಜನ್ಮಗಳಿಗೋಸ್ಕರ ರಾಜ್ಯ ಭಾಗ್ಯ ಕೊಡ್ತಾರೆ. 21 जन्म 21 पीढ़ी गाए जाते हैं ना, अर्थात 21 जन्म पूरी लाइफ चलती है. 21 जन्म 21 ಪೀಳಿಗೆ ಗಾಯನ ಮಾಡಲಾಗ್ತದೆ. ಅಂದರೆ 21 ಜನ್ಮ ಪೂರ್ಣ ಲೈಫ್ ನಡೀತದೆ. ಬೀಚ್ ಮೇ ಕಭಿ ಶರೀರ ಚೂಟ್ ನೈ ಸಕ್ತಾ. ಪೂರ್ಣ ಅಂತಂದರೆ ಬಾಬಾ ಹೇಳ್ತಾರೆ ಮಧ್ಯದಲ್ಲಿ ನಾವು ಶರೀರ ಬಿಡೋದಿಲ್ಲ. ಅಕಾಲ ಮೃತ್ಯು ನೈ ಹೋತಿ. ತುಮ್ ಅಮರ್ ಬನ್ ಅವ್ರ ಅಮರ್ಪುರಿಕೆ ಮಾಲೀಕ್ ಬಂತೆ ಹೋ. ಅಕಾಲ ಮೃತ್ಯು ಆಗೋದಿಲ್ಲ, ನೀವು ಅಮರರಾಗಿ ಅಮರ್ಪುರಿಗೆ ಮಾಲೀಕರಾಗ್ತೀರಾ. ತುಮಕೋ ಕಭಿ ಕಾಲ್ ಖಾ ನಾ ಸಕೆ. ಬಾಬಾ ಹೇಳ್ತಾರೆ ನಿಮಗೆ ಸಾವು ಬರೋದಿಲ್ಲ. ಅಭಿ ತುಮ್ ಮರ್ನೆ ಕೆ ಲಿಯೆ ಪುರುಷಾರ್ಥ ಕರ್ ರಹೆ ಹೋ. ಬಾಪ್ कहते देह सहित देह के सब संबंध छोड़ एक बाप से संबंध रखना है. ಬಾಬಾ ಹೇಳ್ತಾರೆ ಈಗ ನೀವು ಸಾಯೋದಕ್ಕೋಸ್ಕರನೇ ಪುರುಷಾರ್ಥ ಮಾಡ್ತಿದ್ದೀರಾ. ಬಾಬಾ ಹೇಳ್ತಾರೆ ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧವನ್ನು ಬಿಟ್ಟು ಒಬ್ಬ ತಂದೆ ಜೊತೆ ಸಂಬಂಧ ಇಟ್ಕೊಳ್ಬೇಕು. ಅಬ್ ಜಾನಾ ಹಿ ಹೈ ಸುಖಕ್ಕೆ ಸಂಬಂಧ ಮೇ. ಬಾಬಾ ಹೇಳ್ತಾರೆ ಈಗ ಹೋಗಬೇಕು ಸುಖದ ಸಂಬಂಧದಲ್ಲಿ. ದುಃಖಕ್ಕೆ ಬಂಧನೋಂಕೋ ಭೂಲ್ತೆ ಜಾಯಂಗೆ. ದುಃಖದ ಬಂಧನಗಳನ್ನು ಮರಿತಾ ಹೋಗ್ತೀರಾ. ಗೃಹಸ್ಥ ವ್ಯವಹಾರ ಮೇ ರಹತೆ ಪವಿತ್ರ ಬನ್ನಾ ಹೇ. ಬಾಪ್ ಕಹತೆ ಮಾಮೇ ಕಮ್ ಯಾದ್ ಕರೋ. ಗೃಹಸ್ಥ ವ್ಯವಹಾರದಲ್ಲಿ ಇದ್ಕೊಂಡು ಪವಿತ್ರ ಆಗಬೇಕು. ತಂದೆ ಹೇಳ್ತಾರೆ ನಾನೊಬ್ಬನ್ನೇ ನೆನಪು ಮಾಡಿ ಸಾಥ್ ಸಾಥ್ ದೈವಿ ಗುಣ ಭೀ ಧಾರಣ ಕರೋ. ಜೊತೆ ಜೊತೆಗೆ ದೈವಿ ಗುಣನೂ ಧಾರಣೆ ಮಾಡ್ಕೊಳ್ಳಿ. ಇನ್ನು ದೇವತಾओं ಜೈಸಾ ಬನ್ನಾ ಹೇ. ಯಹ ಏಮ್ ಆಬ್ಜೆಕ್ಟ್. ಈ ದೇವತೆಗಳ ಹಾಗೆ ಆಗಬೇಕು, ಇದು ಗುರಿ ಉದ್ದೇಶ. ಯ ಲಕ್ಷ್ಮೀನಾರಾಯಣ ಸ್ವರ್ಗಕ್ಕೆ ಮಾಲೀಕ್ थे. इन्होंने कैसे राज्य पाया फिर कहाँ गए किसको पता नहीं है. ಈ ಲಕ್ಷ್ಮೀನಾರಾಯಣರು ಸ್ವರ್ಗದ ಮಾಲೀಕರಿದ್ದರು. ಇವ್ರು ಹೇಗೆ ರಾಜ್ಯ ಪಡ್ಕೊಂಡ್ರು ಮತ್ತು ಎಲ್ಲಿ ಹೋದರು ಇದು ಯಾರಿಗೂ ಗೊತ್ತಿಲ್ಲ. ಅಭಿ ತುಮ್ ಬಚ್ಚೋं को ದೈವಿ ಗುಣ ಧಾರಣ ಕರ್ನಿ ಹೇ. ಈಗ ನೀವು ಮಕ್ಕಳು ದೈವಿ ಗುಣ ಧಾರಣೆ ಮಾಡ್ಕೊಳ್ಬೇಕು. ಕಿಸ್ಕೋ ಭೀ ದುಃಖ ನೈ ದೇನಾ ಹೇ. ಬಾಪ್ ಹೈ ಹಿ ದುಃಖ ಹರ್ತಾ ಸುಖ ಕರ್ತಾ. ಯಾರಿಗೂ ದುಃಖ ಕೊಡಬಾರ್ದು ಅಂತಾರೆ ಬಾಬಾ. ಶುಭಾಬ ಇರೋದೇ ದುಃಖ ಹರ್ತಾ ಸುಖ ಕರ್ತಾ. तो तुमको भी सुख का रास्ता सबको बताना है, अर्थात अंधों की लाठी बनना है. ಬಾಬಾ ಹೇಳ್ತಾರೆ ನೀವು ಕೂಡ ಎಲ್ರಿಗೂ ಸುಖದ ದಾರಿ ತೋರಿಸ್ಬೇಕು, ಕುರುಡರಿಗೆ ಊರುಗೋಲಾಗಬೇಕು. ಅಭಿ ಬಾಪ್ ने तुम्हें ज्ञान का तीसरा नेत्र दिया है. तुम जानते हो बाप कैसे पाठ बजाते हैं. ಈಗ ಬಾಬಾ ನಮಗೆ ಜ್ಞಾನದ 3ನೇ ಕಣ್ಣು ಕೊಟ್ಟರು. ನೀವು ತಿಳ್ಕೊಂಡಿದ್ದೀರಾ ಬಾಬಾ ಹೇಗೆ ಪಾತ್ರ ಅಭಿನಯಿಸ್ತಾರೆ ಅಂತ. ಅಭಿ ಬಾಪ್ ಜೋ ತುಮಕೋ ಪಢಾ ರಹೆ हैं फिर यह पढ़ाई प्रायलोप हो जाएगी. ಹೇಗೆ ತಂದೆ ನಮಗೆ ಓದಿಸ್ತಿದ್ದಾರೆ, ನಂತರ ಈ ಶಿಕ್ಷಣ ಏನಾಗ್ಬಿಡ್ತದೆ, ಪ್ರಾಯಲೋಪ ಆಗಿಬಿಡ್ತದೆ. ದೇವತಾओं में ये नॉलेज रहती नहीं. तुम ब्रह्मा मुखवंशावली ब्राह्मण ही रचिता और रचना के ज्ञान को जानते हो. ದೇವತೆಗಳಲ್ಲಿ ಈ ಜ್ಞಾನ ಇರೋದಿಲ್ಲ. ನೀವು ಬ್ರಹ್ಮ ಮುಖವಂಶಾವಲಿ ಬ್ರಾಹ್ಮಣರೇ ರಚಯಿತ ಮತ್ತು ರಚನೆಯ ಜ್ಞಾನವನ್ನು ತಿಳ್ಕೊಂಡಿದ್ದೀರ. ಅವ್ರ ಕೊಯ್ ಜಾನ್ ನೈ ಸಕ್ತೆ. ಈ ಜ್ಞಾನವನ್ನು ಇನ್ಯಾರೂ ಕೂಡ ತಿಳ್ಕೊಂಡಿಲ್ಲ. इन लक्ष्मी नारायण आदि में भी अगर यह ज्ञान होता तो परंपरा चला आता. ಬಾಬಾ ಒಂದು ಮಾತು ಹೇಳ್ತಾರೆ, ಈ ಲಕ್ಷ್ಮೀನಾರಾಯಣರಲ್ಲಿಯೂ ಕೂಡ ಈ ಜ್ಞಾನ ಏನಾದರೂ ಇದ್ದಿದ್ದರೆ ಅದಕ್ಕೆ ಪರಂಪರೆಯಿಂದ ಅಂತ ಹೇಳ್ಬೋದಾಗಿತ್ತು. ವಹ ಜ್ಞಾನ ಕಿ ದರ್ಕಾರಿ ನೈ ರಹತಿ ಕ್ಯೂಂಕಿ ವಹ ಹಿ ಸದ್ಗತಿ. ಬಾಬಾ ಹೇಳ್ತಾರೆ ಅಲ್ಲಿ ಜ್ಞಾನದ ಅವಶ್ಯಕತೆನೇ ಇರೋದಿಲ್ಲ, ಯಾಕಂದ್ರೆ ಅದು ಸದ್ಗತಿಯ ಮಾರ್ಗ. ಅಭಿ ತುಮ್ ಸಬ್ ಕುಚ್ ಬಾಪ್ ಕೋ ದಾನ್ ದೇತೆ ಹೋ, तो फिर बाप तुमको 21 जन्मों के लिए सब कुछ दे देते.
ಈಗ ನೀವೆಲ್ಲರೂ ತಂದೆಗೆ ದಾನ ಕೊಡ್ತೀರಾ? ಬಾಬಾ ಹೇಳ್ತಿದ್ದಾರೆ, ತಂದೆ ನಿಮಗೆ 21 ಜನ್ಮಗಳಿಗೋಸ್ಕರ ಎಲ್ಲವನ್ನ ಕೊಡ್ತಾರೆ. ಐಸಾ ದಾನ ಕಭಿ ಹೋತಾನೆ, ಇಂಥ ದಾನ ಇನ್ನೆಂದಿಗೂ ಇರೋದಿಲ್ಲ. तुम जानते हो हम सर्वंश देते हैं बाबा, ये सब कुछ आपका है, आप ही हमारे सब कुछ हो. ನಮ್ದು ಎಲ್ಲವನ್ನು ಸರ್ವಂಶವನ್ನು ಕೂಡ ಬಾಬನಿಗೆ ಕೊಡ್ತೇವೆ. ಬಾಬನಿಗೆ ಹೇಳ್ತೇವೆ, ಬಾಬಾ ಇದೆಲ್ಲವೂ ನಿಂದೆ ಅಪ್ಪ ಅಂತ, ನೀವೇ ನಮಗೆಲ್ಲನೂ ಆಗಿದ್ದೀರಾ. ತ್ವಮೇವ ಮಾತಶ್ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖ ತ್ವಮೇವ ಪಾಡ್ದು ಬಜಾತೆ ಹೇನ. ನೀವೇ ತಾಯಿ ತಂದೆ ಬಂಧು ಬಳಗ ಎಲ್ಲವೂ ನೀನೇ ಅಂತ ಪಾತ್ರ ಅಭಿನಯಿಸ್ತೀವಲ್ವ. ಬಚ್ಚೋं को अडॉप्ट भी करते हैं फिर खुद ही पढ़ाते हैं. ಮಕ್ಕಳನ್ನು ಅಡಾಪ್ಟ್ ಮಾಡ್ಕೊಳ್ಳೋದ್ರ ಜೊತೆಗೆ ತಾನೇ ಬಂದು ಓದಿಸ್ತಾರೆ. ಫಿರ್ ಖುದ್ ಹಿ ಗುರು ಬನ್ ಸಬ್ಕೋ ಲೇ ಜಾತೆ, ಮತ್ತು ಸ್ವಯಂ ತಾವೇ ಗುರುವಾಗಿ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ. कहते तो मुझे याद करो तो पावन बन जाएंगे फिर तुमको साथ ले जाऊंगा. ಬಾಬಾ ಹೇಳ್ತಾರೆ, ನೀವು ನನ್ನ ನೆನ್ಪು ಮಾಡಿ ಪಾವನ ಆಗ್ತೀರಾ, ಜೊತೆಗೆ ನಾನು ನಿಮ್ಮನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ. ये यज्ञ रचा हुआ है, यह शिव ज्ञान यज्ञ, इसमें तुम तन मन धन सब स्वाहा कर देते हो. ಇದು ಯಜ್ಞ ರಚನೆಯಾಗಿದೆ. ಇದು ಶಿವಜ್ಞಾನ ಯಜ್ಞ. ಇದರಲ್ಲಿ ನೀವು ತನು ಮನ ಧನ ಎಲ್ಲವನ್ನ ಸ್ವಾಹ ಮಾಡ್ತೀರಾ. ಖುಷಿ ಸೆ ಸಬ್ ಅರ್ಪಣ ಹೋ ಜಾತಾ ಹೈ, ಖುಷಿಯಿಂದ ಎಲ್ಲವೂ ಅರ್ಪಣೆ ಆಗಿಬಿಡ್ತದೆ ಅಂತಾರೆ ಬಾಬಾ. ಬಾಕಿ ಆತ್ಮ ರಹ ಜಾತಿ ಹೈ ಬಾಬಾ, ಬಸ್ ಅಬ್ ಆಪ್ಕಿ ಶ್ರೀಮತ್ ಪರ್ ಹಿ ಚಲೆಂಗೆ. ಬಾಬಾ ಹೇಳ್ತಾರೆ ಏನಂತ, ಇಲ್ಲಿ ಆತ್ಮ ಅಷ್ಟೇ ಉಳ್ಕೊಂಡ್ಬಿಡ್ತದೆ, ಇನ್ನು ಉಳಿದಿರೋದೆಲ್ಲ ಹೋಗಿಬಿಡ್ತದೆ, ಅಂದರೆ ಶರೀರ ಸಮಾಪ್ತಿಯಾಗಿಬಿಡ್ತದೆ. ಬಾಬಾ ಇನ್ನು ನಾವು ನಿಮ್ಮ ಶ್ರೀಮತದಂಗೆ ನಡಿತೇವೆ. ಬಾಪ್ ಕಾತೆ ಗೃಹಸ್ಥ ವ್ಯವಹಾರ ಮೇರತೆ ಪವಿತ್ರ ಬನ್ನ. ಇಲ್ಲಿ ಬಾಬಾ ಹೇಳ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿ ಇದ್ಕೊಂಡು ಪವಿತ್ರ ಆಗಬೇಕು. 60 वर्ष की आयु जब होती है तो वानप्रस्थ अवस्था में जाने की तैयारी करते हैं, परंतु वह कोई वापस जाने के लिए थोड़ी ही तैयाರಿ करते. ಇಲ್ಲೊಂದು ಮಾತು ಹೇಳ್ತಾರೆ ಬಾಬಾ, ಯಾವಾಗ ಒಬ್ಬ ವ್ಯಕ್ತಿಗೆ 60 ವರ್ಷ ಆದಮೇಲೆ ವಾನಪ್ರಸ್ಥಕ್ಕೆ ಹೋಗೋ ತಯಾರಿ ಮಾಡ್ತಾರೆ ಹೊರತು ವಾಪಸ್ ಮನೆಗೆ ಹೋಗೋ ತಯಾರಿ ಮಾಡಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಅಭಿ ತುಮ್ ಸದ್ಗುರು ಕಾ ಮಂತ್ರ ಲೇತೆ ಹೋ ಮನ್ ಮನಾಬೋ. ಅದಕ್ಕೆ ನೀವೀಗ ಸದ್ಗುರುವಿನ ಮಂತ್ರ ತಗೊಳ್ತೀರಾ, ಮನ್ ಮನಾಬೋ. ಭಗವಾನ್ ವಾಚ್ ತು ಮುಜೆ ಯಾದ್ ಕರೋ तो तुम्हारे ವಿಕರ್ಮ ವಿನಾಶ ಹೋಂಗೆ. ಭಗವಾನ್ ವಾಚ್ ಆಗಿದೆ, ನೀವು ನನ್ನ ನೆನ್ಪು ಮಾಡಿ ನಿಮ್ಮ ವಿಕರ್ಮ ವಿನಾಶ ಆಗ್ತದೆ. ಸಬ್ಕೋ ಕಹೋ ಆಪ್ ಸಬ್ಕಿ ವಾನಪ್ರಸ್ಥ ಅವಸ್ಥಾ ಹೇ, ಎಲ್ರಿಗೂ ಹೇಳಿ ನಿಮ್ಮೆಲ್ಲರದು ವಾನಪ್ರಸ್ಥ ಅವಸ್ಥೆ ಅಂತ. ಶುಭಾಬಕ್ಕೋ ಯಾದ್ ಕರೋ ಅಬ್ ಜಾನಾ ಹೇ ಅಪ್ನೇ ಘರ್. ಶುಭಾಬನ್ ನೆನ್ಪು ಮಾಡಿ ನೀವು ಮತ್ತೆ ಹೋಗಬೇಕು ನಿಮ್ಮ ಮನೆಗೆ ಅಂತಾರೆ ಬಾಬಾ. ಅಚ್ಚಾ ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते 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 बाबा, गुड मॉर्निंग. शुक्रिया बाबा, शुक्रिया. धारणेಗೋಸ್ಕರ मुख्य सार, कलयुगी सर्व कर्म बंधनों को बुद्धि से भूल 5 विकारों का दान कर ಆತ್ಮ ಕೋ ಸತೋ ಪ್ರಧಾನ್ ಬನಾನಾ ಹೇ. ಬಾಬಾ ಹೇಳ್ತಾರೆ, ಈ ಕಲಿಯುಗಿ ಸರ್ವ ಕರ್ಮ ಬಂಧನಗಳಿಂದ ಬುದ್ಧಿಯಿಂದ ಮರೆತು 5 ವಿಕಾರಗಳ ದಾನ ಮಾಡಿ ಆತ್ಮವನ್ನು ಸತೋಪ್ರಧಾನ ಮಾಡಿಕೊಳ್ಬೇಕು. ಏಕಿ ಸೈಲೆನ್ಸ್ಗೆ ಶುದ್ಧ ಘಮಂಡ್ ಮೇ ರಹನಾ ಹೇ, ಒಂದೇ ಶಾಂತಿಯ ಶುದ್ಧವಾದ ಅಹಂಕಾರದಲ್ಲಿ ಇರಬೇಕು. सेकेंड, इस रुद्र यज्ञ में खुशी से अपना तन मन धन सब अर्पण कर सफल करना है. ಈ ರುದ್ರಯಜ್ಞದಲ್ಲಿ ಖುಷಿಯಿಂದ ತಮ್ಮ ತನು ಮನ ಧನ ಎಲ್ಲವನ್ನ ಅರ್ಪಣೆ ಮಾಡಿ ಸಫಲ ಮಾಡಿಕೊಳ್ಬೇಕು. इस समय सब कुछ बाप हवाले कर 21 जन्मों की बादशाही बाप से ले लेनी है. ಈ ಸಮಯದಲ್ಲಿ ಎಲ್ಲವನ್ನ ತಂದೆಗೆ ಅರ್ಪಿಸಿ 21 ಜನ್ಮಗಳ ರಾಜ್ಯ ಭಾಗ್ಯ ತಂದೆಯಿಂದ ಪಡ್ಕೊಳ್ಬೇಕು. वरदान, रोग के अंश का भी त्याग करने वाले ಸ್ವಮಾನ್ಧಾರಿ ಪುಣ್ಯಾತ್ಮ ಭವ. ಆವೇಶದ ಅಂಶವನ್ನು ಕೂಡ ತ್ಯಾಗ ಮಾಡಿ ಸ್ವಮಾನಧಾರಿಯಾಗಿರುವಂತಹ ಪುಣ್ಯಾತ್ಮರಾಗಿರಿ. ಆವೇಶದ ಅಂಶವನ್ನು ಕೂಡ ತ್ಯಾಗ ಮಾಡುವಂತಹ ಸ್ವಮಾನಧಾರಿ ಪುಣ್ಯಾತ್ಮರಾಗಿರಿ. स्वमानधारी बच्चे सभी को मान देने वाले दाता होते हैं. दाता अर्थात रहमदिल. ಸ್ವಮಾನಧಾರಿ ಮಕ್ಕಳು ಎಲ್ರಿಗೂ ಮಾನ್ಯತೆ ಕೊಡುವಂತಹ ದಾತ ಆಗಿರ್ತಾರೆ. ದಾತ ಅಂದರೆ ದಯಾ ಹೃದಯ. उनमें कभी किसी भी आत्मा के प्रति संकल्प मात्र भी रोब नहीं रहता. ಅಂಥ ಮಕ್ಕಳಿಗೆ
ಯಾವುದೇ ಆತ್ಮದ ಪ್ರತಿ ಸಂಕಲ್ಪ ಮಾತ್ರನೂ ಕೂಡ ಆವೇಶ ಬರಲ್ಲ. ಯಾ ಐಸಾ ಕ್ಯೂ, ಐಸಾ ನಹೀ ಕರ್ನಾ ಚಾಹಿಯೆ, ಹೋನಾ ನಹೀ ಚಾಹಿಯೆ, ಜ್ಞಾನ ಯ कहता है क्या, ಯ भी ಸೂಕ್ಷ್ಮ ರೋಗ ಕಾ ಅಂಶ. ಬಾಬಾ ಹೇಳ್ತಾರೆ ಇವ್ರು ಯಾಕೆ ಹೀಗೆ, ಇವ್ರು ಹಿಂಗೆ ಮಾಡಬಾರ್ದಾಗಿತ್ತು, ಹೀಗಾಗಬಾರ್ದಾಗಿತ್ತು, ಜ್ಞಾನ ಹೀಗೆ ಹೇಳ್ತದೇನು, ಇದು ಕೂಡ ಸೂಕ್ಷ್ಮ ಆವೇಶದ ಅಂಶವಾಗಿದೆ. ಲೇಕಿನ್ ಸ್ವಮಾನಧಾರಿ ಪುಣ್ಯಾತ್ಮಯೇ ಗಿರೆ ಹುಯಿ ಕೋ ಉಟಾಯಂಗೆ. ಬಾಬಾ ಹೇಳ್ತಾರೆ ಆದರೆ ಸ್ವಮಾನಧಾರಿ ಆತ್ಮಗಳು ಪುಣ್ಯಾತ್ಮಗಳು ಬಿದ್ದವ್ರನ್ನೂ ಎಬ್ಬಿಸ್ತಾರೆ, ಸಹಯೋಗಿ बनाएंगे. वह कभी यह संकल्प भी नहीं कर सकती कि यह तो अपने कर्मों का फल भोग रहे हैं. ಅವ್ರು ಸಹಯೋಗಿಗಳನ್ನಾಗಿ ಮಾಡ್ಕೊಳ್ತಾರೆ. ಅವರೆಂದಿಗೂ ಈ ಸಂಕಲ್ಪ ಮಾಡಲ್ಲ, ಇವರಂತೂ ತಮ್ಮ ಕರ್ಮದ ಫಲ ಅನುಭವ ಮಾಡ್ತಿದ್ದಾರೆ ಅಂತ. ಕರೆಂಗೆ ತು ಜರೂರ್ ಪಾಯಂಗೆ, ಏನೇ ಗಿರ್ನಾಯಿ ಚಾಯೆ, ಮಾಡಿದಾರೆ ಅಂದಮೇಲೆ ಅವಶ್ಯವಾಗಿ ಪಡ್ಕೊಳ್ತಾರೆ. ಇವ್ರು ಬೀಳಲೇಬೇಕು. ಐಸೆ ಸಂಕಲ್ಪ ಬಚ್ಚೋಂಕೆ ನೈ ಹೋ ಸಕ್ತೆ. ಇಂತಹ ಸಂಕಲ್ಪ ನಾವು ಮಕ್ಕಳದ್ದು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಸ್ಲೋಗನ್: संतुष्टता और प्रसन्नता की विशेषता ही उड़ती कला का अनुभव कराती है. ಸಂತುಷ್ಟತೆ ಮತ್ತು ಪ್ರಸನ್ನತೆಯ ವಿಶೇಷತೆ ಹಾರುವ ಕಲೆಯ ಅನುಭವ ಮಾಡಿಸ್ತದೆ. ಅವ್ಯಕ್ತ ಇಶಾರೆ: सत्यता और सभ्यता रूपी कल्चर को अपनाओ. सत्यता की शक्ति की निशानी है निर्भयता. कहा जाता है सच तो बिटो नच, अर्थात सत्यता की शक्ति वाला सदा बेफिक्र निश्चिंत होने के कारण, ನಿರ್ಭಯ होने के कारण ಖುಷಿ में नाचते रहेगा. ಬಾಬಾ ಹೇಳ್ತಾರೆ ಸತ್ಯತೆ ಶಕ್ತಿಯ ಗುರುತೆ ಅಂದ್ರೆ ನಿರ್ಭಯತೆ. ಹೇಳಲಾಗ್ತದೆ ಸತ್ಯದ ದೋಣಿ ಮುಳುಗೋದಿಲ್ಲ. ಅಂದರೆ ಸತ್ಯತೆಯ ಶಕ್ತಿ ಉಳ್ಳಂಥವರು ಸದಾ ನಿಶ್ಚಿಂತ ಇರುವ ಕಾರಣ, ನಿರ್ಭಯ ಆಗಿರುವ ಕಾರಣ ಖುಷಿಯಲ್ಲಿ ಕುಣಿತಾ ಇರ್ತಾರೆ. यदि अपनी संस्कार व संकल्प कमज़ोर है तो वह कमज़ोरी ही मन की स्थिति को हलचल में लाती है. ಬಾಬಾ ಇಲ್ಲೇನು ಹೇಳ್ತಾರೆ ಅಂದರೆ ಅಕಸ್ಮಾತ್ ತಮ್ಮ ಸಂಸ್ಕಾರ ಅಥವಾ ಸಂಕಲ್ಪ ದುರ್ಬಲ ಇದೆ ಅಂತಂದರೆ ಆ ದುರ್ಬಲತೆಯೇ ಮನಸ್ಸಿನ ಸ್ಥಿತಿಯನ್ನು ಹಲ್ಚಲ್ನಲ್ಲಿ ತರ್ತದೆ. इसलिए पहले अपने सूक्ष्म कमज़ोरियों को ಅವಿನಾಶಿ ರುದ್ರ ಜ್ಞಾನ ಯಜ್ಞ ಮೇ ಸ್ವಾಹ ಕರು. ಅದಕ್ಕೋಸ್ಕರ ಮೊದಲಿಗೆ ತಮ್ಮ ಸೂಕ್ಷ್ಮ ದುರ್ಬಲತೆಗಳನ್ನು ಅವಿನಾಶಿ ರುದ್ರಜ್ಞಾನ ಯಜ್ಞದಲ್ಲಿ ಸ್ವಾಹ ಮಾಡ್ಕೊಳ್ಳಿ ಅಂತಾರೆ ಬಾಬಾ. ಓಂ ಶಾಂತಿ.